ಇದೇನು ಹುಳ ಗೊತ್ತಾ? ಕೀಟ ವೈವಿಧ್ಯತೆ ಎಷ್ಟಿದೆ ಅಂತ ತಿಳಿಯೋಕೆ ಒಂದು ಬೆಳಕಿನ ಬಲೆ ಬೀಸಿದ್ದೆ. ಏನು ಬಿತ್ತು ಅಂತ ನೋಡಿದ್ರೆ ಲದ್ದಿ ಜೀರುಂಡೆ, ಡಂಗ್ ಬೀಟಲ್. ಇವುಗಳಿಗೆ ಸಗಣಿ ಎಂದರೆ ಪ್ರಾಣ. ಹಸಿ ಸಗಣಿ ಬಿದ್ದಾಗ ದೂರ ದೂರದಿಂದ ವಾಸನೆಯಿಂದಲೇ ಹುಡ್ಕೊಂಡು ಬರ್ತವೆ. ಪೈಪೋಟಿ ತಪ್ಪಿಸಲು ಲದ್ದಿಯನ್ನು ಉಂಡೆ ಕಟ್ಟಿ ನೇರವಾಗಿ ಉರುಳಿಸಿಕೊಂಡು ದೂರ ಹೋಗ್ತವೆ. ತದನಂತರ ಉಂಡೆಯನ್ನು ಗುಂಡಿಯಲ್ಲಿ ಬಚ್ಚಿಟ್ಟು ಮೊಟ್ಟೆ ಇಡುತ್ತವೆ. ಆದರೆ ವಿಜ್ಞಾನಿಗಳಿಗೆ ಹೇಗೆ ಇಷ್ಟು ಸಣ್ಣ ಹುಳು ಉಂಡೆಯನ್ನು ನೂರಾರು ಅಡಿ ದೂರ ನೇರವಾಗಿ ಉರುಳಿಸುತ್ತೆ ಅನ್ನೋದು ಅರ್ಥ ಆಗಲಿಲ್ಲ. ಸೂರ್ಯನ ಗುರಿಯಾಗಿ ಇಟ್ಟಿರಬಹುದಾ ಅಂತ ಊಹಿಸಿದರು. ಒಂದು ಕನ್ನಡಿ ಮತ್ತು ತಡೆದಿಮ್ಮೆ ಇಟ್ಕೊಂಡು ಸೂರ್ಯನ ಈ ಕಡೆಯಿಂದ ಆ ಕಡೆ ಅದಲು ಬದಲು ಮಾಡಿದರು. ಮುದ್ದಿನ ಜೀರುಂಡೆ ತನ್ನ ಹಾದಿಯನ್ನೇ ತಿರುಗಿಸಿತು. ಆದರೆ ಕೆಲವು ಪ್ರಭೇದಗಳು ನಿಶಾಚಾರಿ, ಕತ್ತಲಲ್ಲೇ ಅಡ್ಡಾಡುತ್ತವೆ. ಚಂದ್ರವಿದ್ದಾಗ ಸೂರ್ಯನ ರೀತಿ ಬಳಸುತ್ತೆ. ವಿಚಿತ್ರವೇನೆಂದರೆ ಚಂದ್ರವಿಲ್ಲದ ಕಗ್ಗತ್ತಿನಲ್ಲೂ ಉಂಡೆ ಕಟ್ಟಿ ಉರುಳಿಸುತ್ತೆ. ಹೆಂಗೆ ಅನ್ನೋದು ವಿಜ್ಞಾನಿಗಳನ್ನು ಕಂಗೆಡಿಸಿತು. ತಲೆ ಎತ್ತಿ ಮೇಲೆ ನೋಡಿದಾಗ ಪಟಾಕಿ ಕಾಣಿಸೋದೇ ಹೆಚ್ಚೆಚ್ಚು. ಆದರೆ ಬೆಳಕಿನ ಮಾಲಿನ್ಯವಿಲ್ಲದ ಜಾಗಕ್ಕೆ ಹೋದಾಗ ನಾನು ಕಂಡಿದ ಆಗಸ. ಇದು ನನ್ನ ಫೋನ್ ಕ್ಯಾಮ್ರಾದ ಚಮತ್ಕಾರವೇನಲ್ಲ. ಆಕಾಶಗಂಗೆ ಮಿಲ್ಕಿ ವೇ ನಿಜವಾಗ್ಲೂ ಒಂದು ಹಾಲು ಹಾದಿಯಾಗೇ ಕಾಣಿಸುತ್ತೆ. ಇದನ್ನು ಬಳಸಿ ನೇರ ಹೋಗ್ಬೋದಾ ಎಂದು ಯೋಚಿಸಿದರು. ಈ ಊಹೆಯನ್ನು ತಪಾಸಣೆ ಮಾಡಲು ನಮ್ಮ ಜೀರುಂಡೆಯನ್ನು ತಾರಾಲಯಕ್ಕೆ ಸುಟಿ ಕರ್ಕೊಂಡು ಹೋದರು. ಜಾಣ ಲದ್ದಿ ಹುಳ ಈ ಮಂಕಾದ ಹಾಲು ಹಾದಿಯನ್ನೇ ದಾರಿದೀಪವಾಗಿಟ್ಟುಕೊಂಡು ನೇರ ಉರುಳಿಸಿತು.